1947ರ ಆಗಸ್ಟ್ 15ರಂದು ಭಾರತ ಸ್ವತಂತ್ರವಾಯಿತು. ಅದು ಮರೆಯಲಾಗದ ಹಬ್ಬ. 100 ವರ್ಷಗಳ ದಾಸ್ಯ ಶೃಂಖಲೆಯಿಂದ ಬಿಡುಗಡೆ ಪಡೆದ ಆನಂದದ ಹಬ್ಬ. ಆ ಸಂಭ್ರಮದಲ್ಲಿ ಮೈಮರೆತ ನಾವು ಕಾಲಕ್ರಮದಲ್ಲಿ ಆ ಸಂಭ್ರಮಕ್ಕೆ ಕಾರಣರಾದ ಅನೇಕರನ್ನು ಮೂಲೆಗುಂಪು ಮಾಡಿಬಿಟ್ಟೆವು. ನಮಗೆ ಸ್ವಾತಂತ್ರ್ಯ ತಂದುಕೊಡಲೆಂದೇ 6.5 ಲಕ್ಷ ಕ್ರಾಂತಿಕಾರಿಗಳು ಬಲಿದಾನಗೈದಿದ್ದರು. ಆದರೀಗ ಅವರಲ್ಲಿ ಯಾರೊಬ್ಬರೂ ನೆನಪಿಲ್ಲ. ಯಾವ ದೇಶ ಹುತಾತ್ಮರನ್ನು ಮರೆಯುವುದೋ ಅಂತಹ ದೇಶಕ್ಕೆ ಭವಿಷ್ಯ ಇಲ್ಲ ಎನ್ನುತ್ತಾರೆ. ಬನ್ನಿ, ನಾವಾದರೂ ಆ ಮಹಾಮಹಿಮರನ್ನು ನೆನಪಿಸಿಕೊಂಡು ರಾಷ್ಟ್ರದ ಅಭ್ಯುದಯಕ್ಕೆ ಮುನ್ನುಡಿ ಬರೆಯೋಣ. 1757ರ ಪ್ಲಾಸಿ ಕದನದಲ್ಲಿ ರಾಬರ್ಟ್ ಕ್ಲೈವ್ ಜಯಗಳಿಸಿದ ನಂತರ ಬ್ರಿಟಿಷ್ ಆಡಳಿತ ಭಾರತದಲ್ಲಿ ತಳವೂರಿತು. ಅಲ್ಲಿಂದಾಚೆಗೆ ಮೋಸ, ವಂಚನೆ, ಕ್ರೌರ್ಯಗಳ ಸೂರಿಮಳೆ. ಈ ದೇಶವನ್ನು ಅವರು ಬಗೆ ಬಗೆಯಾಗಿ ಒಡೆದರು. ಹಿಂದೂ ಮುಸಲ್ಮಾನರಾಗಿ, ಹಿಂದೂಗಳೊಳಗೆ ಲೆಕ್ಕವಿಲ್ಲದಷ್ಟು ಜಾತಿಗಳಾಗಿ, ಆರ್ಯ ದ್ರಾವಿಡರಾಗಿ, ಕೊನೆಗೆ ಭಿನ್ನ ಭಿನ್ನ ಭಾಷೆಗಳಾಗಿ ನಮ್ಮನ್ನು ಒಡೆದರು. ಬಡವರ ಮೇಲೆ ದೌರ್ಜನ್ಯದ ಮಹಾಪರ್ವವೇ ನಡೆದು ಹೋಯಿತು. ಸಿರಿವಂತರು ತೆರಿಗೆ ಕಟ್ಟಿಯೇ ಹೈರಾಣಾದರು. ರಾಜ ಮಹಾರಾಜರು ದುಸ್ಥಿತಿಯ ಪಾತಾಳಕ್ಕೆ ತಲುಪಿದರು. ಇವೆಲ್ಲಕ್ಕೂ ಪ್ರತಿರೋಧವಾಗಿ 1857ರಲ್ಲಿ ಭಾರತ ತಿರುಗಿಬಿತ್ತು. ನಾನಾ ಸಾಹೇಬ, ತಾತ್ಯಾ ಟೋಪೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, 2ನೇ ಬಹದ್ದೂರ್ ಶಾ ಜಫರ್ ಇವರೆಲ್ಲರೂ ಜನಸಾಮಾನ್ಯರನ್ನು ಸೇರಿಸಿಕೊಂಡು ಮಹಾನ್ ಕದನದ ಮುನ್ನುಡಿಯನ್ನು ಬರೆದಿದ್ದರು. ಆದರೇನು, ಆರಂಭದಲ್ಲಿ ಗೆಲುವಿನ ಆನಂದದಲ್ಲಿದ್ದ ಭಾರತೀಯ ಪಡೆ ಕಾಲಕ್ರಮದಲ್ಲಿ ಸೋಲಲಾರಂಭಿಸಿತು. ಗೆಲುವು ಪಡೆದ ಬ್ರಿಟಿಷರು ಇನ್ನಷ್ಟು ಕ್ರೂರಿಗಳಾದರು. ಬಂಡೆದ್ದವರನ್ನು ಸಾರ್ವಜನಿಕವಾಗಿ ನೇಣಿಗೇರಿಸಲಾಯಿತು. ಜನರಲ್ಲಿ ಹೆದರಿಕೆಯನ್ನು ಹುಟ್ಟುಹಾಕಿ ಪ್ರತಿಭಟನೆಯ ಕಿಚ್ಚನ್ನು ಆರಿಸಿಬಿಡುವ ಅತ್ಯಂತ ಸಾಮಾನ್ಯ ಮಾರ್ಗ ಅದು. ಭಾರತ ಹೆದರಿತೇನು? ಖಂಡಿತ ಇಲ್ಲ. ತಾಯಿ ಭಾರತಿಯನ್ನು ರತ್ನಗರ್ಭ ಅಂತಾನೆ ಕರೆಯೋದು. ರಣಹೇಡಿಗಳು ಭಾರತದಲ್ಲಿ ಹುಟ್ಟೋದೇ ಇಲ್ಲ. 1857ರ ಸಂಗ್ರಾಮ ಮುಗಿದು ದಶಕ ಕಳೆಯುವ ಮುನ್ನವೇ ವಾಸುದೇವ್ ಬಲವಂತ ಫಡ್ಕೆ ಬ್ರಿಟಿಷ್ ಸರ್ಕಾರದ ವಿರುದ್ಧ ತಿರುಗಿಬಿದ್ದ. ಅವನನ್ನು ಮೋಸದಿಂದ ಬಂಧಿಸಿ ಗಡೀಪಾರು ಮಾಡುವ ವೇಳೆಗೆ ಹೈರಾಣಾಗಿದ್ದರು ಬ್ರಿಟಿಷರು. ಅದರ ಹಿಂದೆಯೇ ಚಾಫೇಕರ್ ಸಹೋದರರು ಮಹಾರಾಷ್ಟ್ರಕ್ಕೆ ಒಕ್ಕರಿಸಿಕೊಂಡಿದ್ದ ದುಷ್ಟ ಅಧಿಕಾರಿ ರ್ಯಾಂಡನನ್ನು ನಡು ರಸ್ತೆಯಲ್ಲೇ ಗುಂಡಿಟ್ಟು ಕೊಂದು ಬ್ರಿಟಿಷ್ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ದರು. ಚಾಫೇಕರ್ ಸಹೋದರರನ್ನು ಕಷ್ಟಪಟ್ಟು ಹಿಡಿದು ನೇಣಿಗೇರಿಸಿ ಬಿಡುವಾಗಲೇ ಮಹಾರಾಷ್ಟ್ರದ ನಾಸಿಕ್ನ ಭಗೂರು ಎಂಬ ಹಳ್ಳಿಯಲ್ಲಿ ಪುಟ್ಟ ಬಾಲಕನೊಬ್ಬ ಚಾಫೇಕರ್ರ ಹೌತಾತ್ಮ್ಯದಿಂದ ಸ್ಫೂರ್ತಿ ಪಡೆಯುತ್ತಿದ್ದ. ತಾನು ಅವರಂತಾಗುವ, ದೇಶದ ಸ್ವಾತಂತ್ರ್ಯಕ್ಕಾಗಿ ಶ್ರಮಿಸುವ ಕನಸು ಕಾಣುತ್ತಿದ್ದ. ಹೌದು, ಆತನೇ ನಮ್ಮ ಕಥಾನಾಯಕ ಸಾವರ್ಕರ್, ವಿನಾಯಕ ದಾಮೋದರ ಸಾವರ್ಕರ್ ಅಥವಾ ಸ್ವಾತಂತ್ರ್ಯ ವೀರ ಸಾವರ್ಕರ್. ಸಾವರ್ಕರ್ ಬಾಲ್ಯದಲ್ಲಿಯೇ ತಾಯಿಯನ್ನು ಕಳಕೊಂಡಿದ್ದರು. ತಮ್ಮೂರಿಗೆ ತಗುಲಿದ ಪ್ಲೇಗ್ ರೋಗಕ್ಕೆ ತಂದೆಯನ್ನು ಕಳಕೊಂಡ್ರು. ಕುಟುಂಬದ ಯಾವ ಸಮಸ್ಯೆಗಳು ಅವರ ಅಂತಸ್ಥೈರ್ಯವನ್ನು ಕದಡಲೇ ಇಲ್ಲ. ಅವರು ಸ್ವಾತಂತ್ರ್ಯಕ್ಕಾಗಿ ಪಣತೊಟ್ಟಿದ್ದರು. ತನ್ನ ಓರಗೆಯ ಮಿತ್ರರನ್ನೆಲ್ಲ ಸೇರಿಸಿಕೊಂಡು ಶಿವಾಜಿಯ, ರಾಣಾ ಪ್ರತಾಪರ ಕಥೆಗಳನ್ನು ಹೇಳುತ್ತಿದ್ದರು. ಇತರರು ಆಟದ ಸಾಮಾನು ಬೇಕೆಂದು ಅಳುತ್ತಿದ್ದರೆ ತಾವು ಮಾತ್ರ ಚಾಫೇಕರ್ ಸಹೋದರರನ್ನು ನೆನೆದು ಕಣ್ಣೀರಿಡುತ್ತಿದ್ದರು. ತನ್ನ ಮಾತಿನಿಂದ ಸ್ಫೂರ್ತಿ ಪಡೆದ ಗೆಳೆಯರನ್ನು ಸೇರಿಸಿಕೊಂಡು ಮಿತ್ರಮೇಳ ಸ್ಥಾಪಿಸಿದರು. ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ ತನ್ನಷ್ಟೇ ಹಂಬಲಿಸುತ್ತಿದ್ದ ತರುಣರನ್ನು ಆಯ್ದು ಗುಪ್ತ ಕ್ರಾಂತಿಕಾರಿ ತರಬೇತಿ ಸಂಘಟನೆ ಅಭಿನವ ಭಾರತವನ್ನು ಕಟ್ಟಿದರು. 1905ರಲ್ಲಿ ಬಂಗಾಳ ವಿಭಜನೆಯಾದಾಗ ಅದನ್ನು ಪ್ರತಿಭಟಿಸಲೆಂದೇ ವಿದೇಶಿ ವಸ್ತ್ರಗಳ ಭರ್ಜರಿ ಹೋಳಿಯನ್ನು ಆಚರಿಸಿದರು. ತಿಲಕರಂತಹ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರ ಆಶೀರ್ವಾದವನ್ನು ಪಡೆದು ಸಂಪರ್ಕಕ್ಕೆ ಬಂದವರನ್ನೆಲ್ಲ ರಾಷ್ಟ್ರೀಯತೆಗೆ ಪರಿವರ್ತಿಸುತ್ತಿದ್ದ ಅಪರೂಪದ ಸ್ಪರ್ಶಮಣಿ ಸಾವರ್ಕರ್.
ಪೋಲಿ ಗೀತೆಗಳನ್ನು ಬರೆಯುತ್ತಿದ್ದ ಆಬಾ ಪಾಂಗ್ಳೆ ಸಾವರ್ಕರ್ ಸಂಪರ್ಕಕ್ಕೆ ಬಂದ ಮೇಲೆ ದೇಶಭಕ್ತಿ ಗೀತೆಗಳನ್ನು ಬರೆಯಲಾರಂಭಿಸಿದ. ಮುಂದೆ ಸ್ವಾತಂತ್ರ್ಯ ಕವಿ ಗೋವಿಂದ ದರೇಕರ್ ಎಂದೇ ಪ್ರಖ್ಯಾತನಾದ. ಸಾವರ್ಕರ್ ಸಂಪರ್ಕಕ್ಕೆ ಬಂದ ಅವರ ಕಾಲೇಜಿನ ಮಿತ್ರರು ಪ್ರಖರ ರಾಷ್ಟ್ರೀಯವಾದಿಗಳಾದರು. ಹೀಗಾಗಿಯೇ ಅವರನ್ನು ಕಾಲೇಜಿನಿಂದಲೂ ವಿದ್ಯಾರ್ಥಿ ನಿಲಯದಿಂದಲೂ ಹೊರದಬ್ಬಲಾಯಿತು. ಇಷ್ಟೆಲ್ಲ ಸವಾಲುಗಳನ್ನು ಎದುರಿಸಿಯೂ ಅವರ ದೇಶಭಕ್ತಿಯ ಕಾವು ಒಂದಿನಿತೂ ಆರಿರಲಿಲ್ಲ. ಬ್ರಿಟಿಷರು ಲಂಡನ್ನಿನಿಂದ ಬಂದು ಭಾರತವನ್ನು ಆಳಬಹುದಾದರೆ ಭಾರತೀಯರೇಕೆ ಲಂಡನ್ನಿಗೆ ಹೋಗಿ ಬ್ರಿಟಿಷರೊಂದಿಗೆ ಕಾದಾಡಬಾರದು? ಹಾಗೊಂದು ಆಲೋಚನೆ ಬಂದಿದ್ದೇ ತಡ. ಪತ್ರಿಕೆಯೊಂದಕ್ಕೆ ಪ್ರಬಂಧ ಬರೆದು ವಿದ್ಯಾರ್ಥಿ ವೇತನ ಗಿಟ್ಟಿಸಿ ವಿದೇಶಕ್ಕೆ ಹಾರಿಯೇ ಬಿಟ್ಟರು. ಅಲ್ಲಿ ಶ್ಯಾಮ್ಜಿ ಕೃಷ್ಣವರ್ಮ ಕಟ್ಟಿಸಿದ ಭಾರತ ಭವನದಲ್ಲಿ ಉಳಿದುಕೊಂಡು ಅಧ್ಯಯನ ಆರಂಭಿಸಿದರು. ಈ ವೇಳೆಗೆ ಲಂಡನ್ನಿನ ಗ್ರಂಥಾಲಯದಲ್ಲಿ ಕುಳಿತು 1857ರ ಸಂಗ್ರಾಮದ ಕುರಿತಾದ ಮಾಹಿತಿಗಳನ್ನು ಸಂಗ್ರಹಿಸಿದರು. ಬ್ರಿಟಿಷರ ವಿರುದ್ಧದ ಭಾರತೀಯರ ವೀರಾವೇಶದ ಕದನವನ್ನು ಆ ಪುಸ್ತಕದಲ್ಲಿ ಗುರುತಿಸಿ ಆವಾಕ್ಕಾದರು. ಅವುಗಳ ಆಧಾರದ ಮೇಲೆ ಮಹತ್ವದ ಕೃತಿಯೊಂದರ ರಚನೆ ಆರಂಭವಾಯಿತು. ಸಿಪಾಯಿ ದಂಗೆ ಎಂದು ಬ್ರಿಟಿಷರು ತುಚ್ಛವಾಗಿ ಕರೆದಿದ್ದ ಆ ಇಡೀ ಕದನವನ್ನು ಸಾವರ್ಕರ್ಜಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವೆಂಬ ಅಪರೂಪದ ಗೌರವದ ಹೆಸರಿನಿಂದ ಸಂಬೋಧಿಸಿದರು. ಆ ಕೃತಿಯ ಮೊದಲೆರಡು ಅಧ್ಯಾಯವನ್ನು ಕದ್ದು ಓದಿದ್ದ ಬ್ರಿಟಿಷರು ಪುಸ್ತಕ ಪ್ರಕಟಗೊಳ್ಳುವ ಮೊದಲೇ ಭಾರತ ಮತ್ತು ಲಂಡನ್ಗಳಲ್ಲಿ ಈ ಕೃತಿಯನ್ನು ನಿಷೇಧಿಸಿದರು. ಹೀಗೆ ಪ್ರಕಟಣೆಗೂ ಮೊದಲೇ ಎರಡೆರಡು ರಾಷ್ಟ್ರಗಳಲ್ಲಿ ನಿಷೇಧಕ್ಕೊಳಗಾದ ಕೃತಿಯನ್ನು ರಚಿಸಿದ ಮಹಾಪುರುಷ ವೀರ ಸಾವರ್ಕರ್. ಸಾವರ್ಕರ್ ಇಷ್ಟಕ್ಕೆ ತೃಪ್ತಿಪಟ್ಟವರಲ್ಲ. ಅಧ್ಯಯನಕ್ಕೆಂದು ಲಂಡನ್ನಿಗೆ ಬಂದಿದ್ದ ಇತರೆ ಭಾರತೀಯ ವಿದ್ಯಾರ್ಥಿಗಳನ್ನು ಒಗ್ಗೂಡಿಸಿದರು. ಭಾರತದ ದಾರುಣ ಕಥೆಯನ್ನು ಅವರೊಂದಿಗೆ ಹಂಚಿಕೊಂಡರು. ಅವರ ನಡುವಿನಿಂದಲೇ ಎದ್ದು ಬಂದ ಪಂಜಾಬಿನ ಗಂಡುಗಲಿ ಮದನ್ ಲಾಲ್ ಧಿಂಗ್ರಾ ಸಾವರ್ಕರ್ ಪ್ರಭಾವಕ್ಕೊಳಗಾಗಿ ಲಂಡನ್ನಿನ ತುಂಬಿದ ಸಭೆಯಲ್ಲಿ ಕರ್ಜನ್ ವೈಲಿಯ ಹತ್ಯೆ ಮಾಡಿದ. ಬ್ರಿಟಿಷರಿಗೆ ಇದು ನುಂಗಲಾರದ ತುತ್ತಾಯಿತು. ಇದರ ಹಿಂದಿನ ಸೂತ್ರಧಾರ ಸಾವರ್ಕರ್ ಎಂಬುದು ಅರಿವಾದ ಮೇಲಂತೂ ಅವರು ಚಡಪಡಿಸಲಾರಂಭಿಸಿದರು. ಕೊನೆಗೂ 1905ರಲ್ಲಿ ಸಾವರ್ಕರ್ರು ಭಾರತದಲ್ಲಿ ಮಾಡಿದ ಭಾಷಣಕ್ಕೆ ಪ್ರತಿಯಾಗಿ 1910ರಲ್ಲಿ ಲಂಡನ್ನಿನಲ್ಲಿ ಅವರನ್ನು ಬಂಧಿಸಲಾಯಿತು. ವಿಚಾರಣೆಯನ್ನು ಭಾರತದಲ್ಲಿಯೇ ನಡೆಸಿದರೆ ಮನಸ್ಸಿಗೆ ಬಂದ ಶಿಕ್ಷೆ ಕೊಡಬಹುದೆಂದು ಅರಿವಿದ್ದುದರಿಂದ ಸಾವರ್ಕರರನ್ನು ಭಾರತಕ್ಕೆ ಎಳೆದು ತರಲಾಯಿತು. ಅವರನ್ನು ಹೊತ್ತ SS ಮೋರಿಯಾ ಎಂಬ ಹಡಗು ಘೀಳಿಡುತ್ತಾ ಲಂಡನ್ನನ್ನು ಬಿಟ್ಟು ಭಾರತದ ಕಡೆಗೆ ಹೊರಟಿತು. ಕೈಕಾಲುಗಳಿಗೆ ಕೋಳ ಹಾಕಿಸಿಕೊಂಡ ಸಾವರ್ಕರ್ರು ಹಡಗಿನಲ್ಲಿ ಕುಳಿತು ಒಬ್ಬರೇ ಯೋಚಿಸುತ್ತಿದ್ದರು. ಪ್ರತಿ ಕ್ಷಣವೂ ಹಡಗಿನಿಂದ ಪರಾರಿಯಾಗುವುದನ್ನೇ ಚಿಂತಿಸುತ್ತಿದ್ದರು. ಆದರೆ ಎಲ್ಲಿಯೂ ಮಾರ್ಗ ಕಾಣಲಿಲ್ಲ. ಹಡಗಿನ ಶೌಚಾಲಯದಲ್ಲಿ ಬೆಳಕು ಬರಲೆಂದು ಇಟ್ಟಿದ್ದ ಪುಟ್ಟದೊಂದು ಕಿಂಡಿಯೇ ಅವರ ಪಾಲಿಗೀಗ ತಪ್ಪಿಸಿಕೊಳ್ಳುವ ಮಾರ್ಗ. ತಮ್ಮ ದೇಹಕ್ಕಿಂತ ಪುಟ್ಟದಾಗಿದ್ದ ಆ ಕಿಂಡಿಯಲ್ಲಿ ನುಸುಳಲು ವಿಶೇಷ ತಯಾರಿ ಆರಂಭಿಸಿದರು. ಉಸಿರನ್ನು ಹೊರಹಾಕಿ ದೇಹವನ್ನು ಕುಗ್ಗಿಸುವ ಅಭ್ಯಾಸ ಶುರುವಾಯಿತು. ಹಡಗು ಫ್ರಾನ್ಸಿನ ಮಾರ್ಸೆಲ್ಸ್ ಬಳಿ ಕೆಟ್ಟು ನಿಂತಾಗ ಅವರಿಗೆ ತಪ್ಪಿಸಿಕೊಳ್ಳಲು ಸಮರ್ಥ ಅವಕಾಶ ದೊರೆಯಿತು. ಕೈಕೋಳದಿಂದ ಮುಕ್ತವಾಗಿ ಶೌಚಾಲಯದತ್ತ ನಡೆದ ಸಾವರ್ಕರ್ ಬಾಗಿಲಿನ ಕಿಂಡಿಗೆ ತಮ್ಮ ಗೌನನ್ನು ನೇತು ಹಾಕಿ ಒಳಗೆ ನಡೆಯುತ್ತಿರುವುದನ್ನು ಹೊರಗೆ ಕಾಣದಂತೆ ಮಾಡಿದರು. ಶೌಚಾಲಯದ ಕಿಂಡಿಯ ಗಾಜನ್ನು ಒಡೆದರು. ಕೈ ಮತ್ತು ತಲೆಯನ್ನು ಕಿಂಡಿಯಿಂದ ಹೊರಹಾಕುತ್ತಾ ತಮ್ಮ ದೇಹವನ್ನು ದೂಡಲಾರಂಭಿಸಿದರು. ಕಿಂಡಿಯ ಗಾಜು ಅವರ ದೇಹದ ಚರ್ಮವನ್ನು ಹರಿಯಿತು. ಅನುಮಾನದ ವಾಸನೆ ಬಂದ ಪೊಲೀಸರು ಶೌಚಾಲಯದ ಬಾಗಿಲು ಒಡೆಯಲು ಪ್ರಾರಂಭಿಸಿದರು. ಸಾವರ್ಕರ್ ಉಚ್ಚ ಕಂಠದಲ್ಲಿ ಸ್ವಾತಂತ್ರ್ಯ ಲಕ್ಷ್ಮೀ ಕಿ ಜೈ ಎನ್ನುತ್ತಾ ಸಮುದ್ರಕ್ಕೆ ಜಿಗಿದೇ ಬಿಟ್ಟರು. ಶೌಚಾಲಯದಲ್ಲಿ ಸಾವರ್ಕರ್ ಇಲ್ಲದಿರುವುದನ್ನು ಕಂಡ ಪೊಲೀಸರು ಕುಪಿತರಾಗಿ ಸಾವರ್ಕರ್ರ ಮೇಲೆ ಗುಂಡಿನ ಮಳೆ ಸುರಿಸಿದರು. ಅಟ್ಟಿಸಿಕೊಂಡು ಬರುತ್ತಿದ್ದ ಪೊಲೀಸರಿಂದಲೂ ಧಾವಿಸಿ ಬರುತ್ತಿದ್ದ ಗುಂಡಿನಿಂದಲೂ ತಪ್ಪಿಸಿಕೊಳ್ಳುತ್ತಾ ಈಜುತ್ತಾ ದಡ ಸೇರಿದ ಸಾವರ್ಕರ್ ದಡದ ಮೇಲೆ ಓಡಲಾರಂಭಿಸಿದರು. ಹಿಂದೆಯೇ ಬಂದ ಬ್ರಿಟಿಷ್ ಪೊಲೀಸರು ಸಾವರ್ಕರರನ್ನು ಅಟ್ಟಿಸಿಕೊಂಡು ಹೋಗಿ ಮತ್ತೆ ಹಡಗಿನಲ್ಲಿ ಕೂಡಿ ಹಾಕಿದರು. ಭಾರತದ ಕೋರ್ಟಿನಲ್ಲಿ ವಿಚಾರಣೆ ಎದುರಿಸಿದ ಸಾವರ್ಕರ್ಗೆ ಅತ್ಯಂತ ಕ್ರೂರವಾದ ಶಿಕ್ಷೆಯನ್ನು ವಿಧಿಸಿತು ಬ್ರಿಟಿಷ್ ಸರ್ಕಾರ.
ದೂರದ ಅಂಡಮಾನಿನ ಕಾಲಾಪಾನಿಯ ಜೈಲಿನಲ್ಲಿ ಸಾವರ್ಕರ್ 50 ವರ್ಷದ ಅವಧಿಯ 2 ಜೀವಾವಧಿ ಶಿಕ್ಷೆಯನ್ನು ಅನುಭವಿಸಬೇಕು ಅಂತ ತೀರ್ಪು ನೀಡಲಾಯಿತು. ಸಾವರ್ಕರ್ ಎದೆಗುಂದಲಿಲ್ಲ. ತಾನು ಶಿಕ್ಷೆ ಅನುಭವಿಸುವುದರಿಂದ ಅಸಂಖ್ಯರಿಗೆ ಪ್ರೇರಣೆ ಸಿಗುವುದಾದರೆ ಅದಕ್ಕೂ ಸೈ ಎಂದರು. ಹಾಗಂತ ಕಾಲಾಪಾನಿ ಸಾಮಾನ್ಯವಾದ ಬಂದೀಖಾನೆಯಾಗಿರಲಿಲ್ಲ. ದೂರದ ಅಂಡಮಾನಿನಲ್ಲಿ ಭಾರತೀಯ ಕೈದಿಗಳನ್ನು, ಕ್ರಾಂತಿಕಾರಿಗಳನ್ನು ಕ್ರೂರವಾಗಿ ಶಿಕ್ಷಿಸಲೆಂದೇ ಕಟ್ಟಿಸಿದ ಜೈಲು ಅದು. ಅತ್ಯಂತ ಪುಟ್ಟದಾಗಿರುವ ಜೈಲು ಕೋಣೆಗಳು. ಒಬ್ಬರು ಮತ್ತೊಬ್ಬರೊಡನೆ ಮಾತನಾಡುವಂತಿರಲಿಲ್ಲ. ಸ್ವಲ್ಪ ಶಿಸ್ತು ತಪ್ಪಿದರೂ ಜೈಲಿನ ಕೋಣೆಯೊಳಗೆ ನೇತು ಹಾಕಿದ ಬೇಡಿಗಳಿಗೆ ಆತುಕೊಂಡು ರಾತ್ರಿ ಇಡೀ ನಿಂತೇ ಇರುವ ದುರವಸ್ಥೆ. ಜೈಲಿನ ಕೋಣೆಯೊಳಗೆ ಮಲಮೂತ್ರ ವಿಸರ್ಜಿಸಿಕೊಳ್ಳಬೇಕು. ಊಟದ ವಿಚಾರಕ್ಕೆ ಬಂದರೆ ಹಾವು, ಹಲ್ಲಿ, ಚೇಳು ಮಿಶ್ರಿತ ಸೊಪ್ಪಿನ ಸಾರು. ಮಧ್ಯಾಹ್ನಕ್ಕೆ ಮತ್ತು ಸಂಜೆಗೆ 2 ರೊಟ್ಟಿ. ತೆಂಗನ್ನು ಸುಲಿದು ಅದರ ನಾರಿನಿಂದ ಹಗ್ಗ ಹೊಸೆಯುವ ಭಯಾನಕವಾದ ಶಿಕ್ಷೆ. ಅದು ಸಾಲದೆಂಬಂತೆ ಗಾಣದೆತ್ತಿನ ಜಾಗದಲ್ಲಿ ಕ್ರಾಂತಿಕಾರಿಗಳನ್ನು ಹೂಡಿ ಎಣ್ಣೆ ತೆಗೆಸುವ ಅತಿ ಕ್ರೂರ ಶಿಕ್ಷೆ. ಹೆಜ್ಜೆ ಹೆಜ್ಜೆಗೂ ಬಾರು ಕೋಲಿನಿಂದ ಬಡಿಯುವ ಕ್ರೂರ ಅಧಿಕಾರಿಗಳು. ಇವೆಲ್ಲಕ್ಕೂ ಮಿಗಿಲಾಗಿ ಕೈದಿಗಳೊಂದಿಗೆ ದರ್ಪದಿಂದ ಕಠಿಣವಾಗಿ ನಡೆದುಕೊಳ್ಳುತ್ತಿದ್ದ ಜೈಲರ್ ಬ್ಯಾರಿ. ಎಲ್ಲವೂ ಸೇರಿ ಅಂಡಮಾನಿನ ಸೆಲ್ಯುಲರ್ ಜೈಲನ್ನು ಭೂಲೋಕದ ನರಕವಾಗಿಸಿಬಿಟ್ಟಿತ್ತು. ಸಾವರ್ಕರ್ ತಮ್ಮ ಜೀವನದ 50 ವರ್ಷಗಳನ್ನು ಕಳೆಯಲು ಅಲ್ಲಿಗೆ ಹೊರಟಿದ್ದರು. ಅವರನ್ನು ಹೊತ್ತ ಹಡಗು ಚಲಾನ್ ಅಂಡಮಾನಿನ ದಂಡೆಗೆ ಬಂದು ನಿಂತಿತು. ಸಾವರ್ಕರ್ ಜೈಲಿನೊಳಕ್ಕೆ ಬಂದೊಡನೆ ಕ್ರೂರಿ ಬ್ಯಾರಿ ಸಾವರ್ಕರ್ ಎದೆಯ ಮೇಲಿದ್ದ ಬಿಲ್ಲೆಯನ್ನು ನೋಡಿ, 1960ರಲ್ಲಿ ಪರಮದಯಾಳು ಬ್ರಿಟಿಷ್ ಸರ್ಕಾರ ನಿನ್ನನ್ನು ಬಿಟ್ಟು ಬಿಡುವುದು, ಚಿಂತಿಸಬೇಡ ಎಂದ. ಮುಂದಿನ 50 ವರ್ಷಗಳ ಕಾಲ ತಾನು ಹೇಳಿದಂತೆ ಕೇಳಿಕೊಂಡು ಬಿದ್ದಿರಬೇಕೆಂಬ ಎಚ್ಚರಿಕೆಯ ಸೂಚನೆ ಅದಾಗಿತ್ತು. ಸಾವರ್ಕರ್ ಒಂದಿನಿತೂ ಹೆದರಲಿಲ್ಲ. ಬ್ಯಾರಿ, 1960ರವರೆಗೆ ಬ್ರಿಟಿಷ್ ಸರ್ಕಾರ ಇರುವುದೆಂಬ ಖಾತ್ರಿ ನಿನಗಿದೆಯೇನು ಎಂದು ಜರ್ಬಿನಿಂದಲೇ ಉತ್ತರಿಸಿದರು. ಬ್ಯಾರಿಯ ಮುಖ ಕಪ್ಪಿಟ್ಟಿತ್ತು. ಸಾವರ್ಕರರ ಶಿಕ್ಷೆ ಶುರುವಾಯಿತು. ಸಾವರ್ಕರ್ ತೆಂಗಿನ ನಾರು ಹೊಸೆದು ಹಗ್ಗ ತಯಾರಿಸಿದರು. ಗಾಣದೆತ್ತಿನಂತೆ ಎಣ್ಣೆ ತೆಗೆದರು. ರಾತ್ರಿ ಇಡೀ ನಿಂತೇ ಇರುವ ಶಿಕ್ಷೆಯನ್ನು ಅನೇಕ ದಿನಗಳ ಕಾಲ ಅನುಭವಿಸಿದರು. ಹಬ್ಬದ ದಿನಗಳಲ್ಲಿ ಅವರಿಗೆ ಗೆದ್ದಲು ಹುಳು ಮಿಶ್ರಿತ ಊಟ ನೀಡಲಾಗುತ್ತಿತ್ತು. ಅನೇಕ ಬಾರಿ ಈ ಎಲ್ಲ ಯಾತನೆಗಳಿಂದ ಮುಕ್ತಿ ಪಡೆಯಲಿಕ್ಕಾಗಿ ಸಾಯಬೇಕು ಅಂತ ಅನಿಸಿದರೂ ಅವರು ಹಾಗೆ ಮಾಡಲಿಲ್ಲ. ಕಾರಣ ಏನು ಗೊತ್ತೇ? ತಾಯಿ ಭಾರತಿ ಸ್ವತಂತ್ರವಾಗುವುದನ್ನು ನೋಡಬೇಕೆಂಬ ಮಹದಿಚ್ಛೆ ಅವರ ಕಣ್ಣಲ್ಲಿ ಕುದಿಯುತ್ತಿತ್ತು. ಈಗ ಜೈಲಿನೊಳಗೆ ಸಾವರ್ಕರ್ ಸುಧಾರಣೆಗಾಗಿ ಪ್ರತಿಭಟನೆ ಶುರು ಮಾಡಿದರು. ಅವರ ಪ್ರಯತ್ನದಿಂದಾಗಿ ಕೈದಿಗಳ ಶಿಕ್ಷೆಯಲ್ಲಿ, ಅವರ ಜೀವನ ಕ್ರಮದಲ್ಲಿ ಸರ್ಕಾರ ಸಾಕಷ್ಟು ಬದಲಾವಣೆಗಳನ್ನು ತರಬೇಕಾಯಿತು. ಇದರೊಟ್ಟಿಗೆ ಪೆನ್ಸಿಲ್ ಪೇಪರ್ಗಳ ನಿರಾಕರಣೆಯ ಶಿಕ್ಷೆ ಪಡೆದಿದ್ದ ಸಾವರ್ಕರ್ ಮೊಳೆಯೊಂದನ್ನು ಸಂಪಾದಿಸಿ ಜೈಲಿನ ಗೋಡೆಗಳ ಮೇಲೆ 14,000 ಸಾಲುಗಳ ಕಮಲಾ ಎಂಬ ಬೃಹತ್ ಕಾವ್ಯವನ್ನು ಕೆತ್ತಿದ್ದಷ್ಟೇ ಅಲ್ಲ, ಅದನ್ನು ಹೃದ್ಗತ ಮಾಡಿಕೊಂಡು ಬಿಡುಗಡೆಯಾದ ನಂತರ ಅದನ್ನು ಪ್ರಕಟಿಸಿದ ಮಹಾಕವಿಯಾದರು. ದೇಶದೆಲ್ಲೆಡೆ ಸಾವರ್ಕರ್ರ ಬಿಡುಗಡೆಗೆ ಆಂದೋಲನ ತೀವ್ರವಾಯಿತು. ತರುಣರನೇಕರು ಮನೆ ಮನೆಗೆ ತೆರಳಿ ಸಹಿ ಸಂಗ್ರಹಿಸಿ ಸರ್ಕಾರದ ಮೇಲೆ ಒತ್ತಡ ತಂದರು. ಸರ್ಕಾರ ಅನಿವಾರ್ಯವಾಗಿ 11 ವರ್ಷಗಳ ನಂತರ ಸಾವರ್ಕರ್ರನ್ನು ಅಂಡಮಾನಿನಿಂದ ಬಿಡುಗಡೆಗೊಳಿಸಿತು. ಮರಳಿ ಬಂದ ಸಾವರ್ಕರ್ರು ಈಗಲೂ ಸುಮ್ಮನಿರಲಿಲ್ಲ. ಜಾತಿ ಪದ್ಧತಿಯನ್ನು ತೊಡೆಯಲಿಕ್ಕಾಗಿ ತಮ್ಮ ಇಡೀ ಸಮಯವನ್ನು ಮೀಸಲಿಟ್ಟರು. ದೇವಸ್ಥಾನಗಳಲ್ಲಿ ದಲಿತರಿಗೆ ಪ್ರವೇಶ ಕೊಡದಿರುವ ಕ್ರಮವನ್ನು ವಿರೋಧಿಸಿ ರತ್ನಾಗಿರಿಯಲ್ಲಿ ಪತಿತ ಪಾವನ ಎಂಬ ಮಂದಿರವನ್ನು ಕಟ್ಟಿಸಿದರು. ಕೆಳವರ್ಗದ ತರುಣನೊಬ್ಬನಿಗೆ ಪೂಜಾ ಕೈಂಕರ್ಯದ ತರಬೇತಿ ಕೊಡಿಸಿ ಆ ಮಂದಿರಕ್ಕೆ ಪೂಜಾರಿಯನ್ನಾಗಿ ನೇಮಿಸಿ ಹೊಸ ಕ್ರಾಂತಿ ಶಕೆಯನ್ನೇ ನಿರ್ಮಿಸಿದರು. ತಮ್ಮ ಬಳಿಗೆ ಬಂದ ಅನೇಕ ಕ್ರಾಂತಿಕಾರಿಗಳಿಗೆ ಸಮರ್ಥ ಮಾರ್ಗದರ್ಶನ ಮಾಡಿದರು. ಮುಂದೇನು ಮಾಡಬೇಕೆಂದು ತೋಚದೆ ತೊಳಲಾಡುತ್ತಿದ್ದ ಸುಭಾಷ್ ಚಂದ್ರ ಬೋಸರಿಗೆ ವಿದೇಶದಲ್ಲಿರುವ ಭಾರತೀಯ ಸೈನಿಕರನ್ನು ಸೇರಿಸಿಕೊಂಡು ಸೈನ್ಯ ಕಟ್ಟಿ ಆಕ್ರಮಣ ಮಾಡುವ ಸಲಹೆ ಕೊಟ್ಟಿದ್ದು ಸಾವರ್ಕರ್ರೇ. 1947ರಲ್ಲಿ ಭಾರತ ಸ್ವತಂತ್ರಗೊಂಡಾಗ ಅವರಷ್ಟು ಸಂತಸಪಟ್ಟ ಮತ್ತೊಬ್ಬ ವ್ಯಕ್ತಿ ಇರಲಿಕ್ಕಿಲ್ಲ. ಸಾವರ್ಕರ್ ರಾಷ್ಟ್ರದ ಸ್ವಾತಂತ್ರ್ಯಕ್ಕಾಗಿ ತಾವು ಗಳಿಸಿದ್ದ ಪದವಿಯನ್ನು ಕಳೆದುಕೊಂಡಿದ್ದರು. ಅಣ್ಣ ತಮ್ಮಂದಿರನ್ನು ಕಳೆದುಕೊಂಡಿದ್ದರು. ಸ್ವಂತ ಮಗನನ್ನು ಕಳೆದುಕೊಂಡಿದ್ದರು.
ಯೌವನದ ಅಮೂಲ್ಯ 20 ವರ್ಷಗಳನ್ನು ಕಾಲಾಪಾನಿ ಸೇರಿದಂತೆ ಬೇರೆ ಬೇರೆ ಜೈಲುಗಳಲ್ಲಿ ಕಳೆದಿದ್ದರು. ಕೊನೆಗೆ ರಾಷ್ಟ್ರ ಸೇವೆಯ ಹಾದಿಯಲ್ಲಿ ಅವರ ಆಸ್ತಿ ಪಾಸ್ತಿಗಳು ಸರ್ಕಾರದ ಪಾಲಾಗಿ ಬಿಟ್ಟಿದ್ದವು. ಇಂಥವರಲ್ಲದೆ ಇನ್ಯಾರು ಸ್ವಾತಂತ್ರ್ಯದ ಹಬ್ಬವನ್ನು ಹೆಮ್ಮೆಯಿಂದ ಆಚರಿಸಬಲ್ಲರು ಹೇಳಿ? ದುರ್ದೈವವೇನು ಗೊತ್ತೇ? ಸ್ವಾತಂತ್ರ್ಯ ನಂತರ ಅವರನ್ನು ಸರ್ಕಾರದಿಂದ ದೂರವಿಡುವ, ಜನಸಾಮಾನ್ಯರಿಂದ ದೂರ ತಳ್ಳುವ ಪ್ರಕ್ರಿಯೆ ನಡೆಯಿತು. ಬೇರೆ ಬೇರೆ ಆರೋಪಗಳನ್ನು ಅವರ ಮೇಲೆ ಹೊರಿಸಿ ನ್ಯಾಯಾಲಯದ ಕಟಕಟೆಯನ್ನು ಏರುವಂತೆ ಮಾಡಲಾಯಿತು. ಪಾಕಿಸ್ತಾನದಿಂದ ಲಿಯಾಕತ್ ಅಲಿ ಖಾನ್ರಂಥವರು ಭಾರತದ ಭೇಟಿಗೆಂದು ಬಂದಾಗ ಸಾವರ್ಕರರನ್ನು ಬಂಧಿಸಿ ವಿಲಕ್ಷಣವಾಗಿ ಅವಮಾನಿಸಲಾಯಿತು. ನೊಂದ ಸಾವರ್ಕರರ ಜೀವ ಈಗ ಆತ್ಮಾರ್ಪಣೆಗೆ ಸಿದ್ಧವಾಗಿ ನಿಂತಿತ್ತು. ಮುಂಜಾನೆಯ ನಡಿಗೆಯ ಹೊತ್ತಿನಲ್ಲಿ ಸಮುದ್ರದೊಳಕ್ಕೆ ನಡೆದುಕೊಂಡು ಹೋಗಿ ತಮ್ಮನ್ನು ಸಮರ್ಪಿಸಿಕೊಂಡು ಬಿಡಬೇಕೆಂಬ ಅವರ ಪ್ರಯತ್ನವನ್ನು ಮಿತ್ರರು ತಡೆದರು. ಆಗಲೂ ಸುಮ್ಮನಾಗದ ಸಾವರ್ಕರ್ ಕೊನೆಗೊಮ್ಮೆ 21 ದಿನಗಳ ಕಾಲ ಅನ್ನ ನೀರು ತ್ಯಜಿಸಿ ಪ್ರಾಯೋಪವೇಶದ ಮೂಲಕ ದೇಹತ್ಯಾಗ ಮಾಡಿದರು. 83 ವರ್ಷಗಳ ತುಂಬು ಜೀವನ ನಡೆಸಿದ ಸಾವರ್ಕರ್ ಕೊನೆಯ ದಿನಗಳಲ್ಲಿ ನೊಂದು ದೇಹ ಬಿಡುವಂತಾಯಿತು. ಈ ದೇಶದಲ್ಲಿ ಸ್ವಾತಂತ್ರ್ಯ ವೀರ ಎಂಬ ಬಿರುದು ಸಿಕ್ಕಿದ್ದು ಒಬ್ಬರಿಗೆ ಮಾತ್ರ, ಅದು ಸಾವರ್ಕರರಿಗೆ. ಅವರಂತಹ ಮತ್ತೊಬ್ಬ ದೂರದೃಷ್ಟಿಯ, ಅಸೀಮ ಸಾಹಸದ ಬೌದ್ಧಿಕ ಕ್ಷತ್ರಿಯನನ್ನು ಜಗತ್ತು ಕಂಡಿರಲಿಕ್ಕಿಲ್ಲ. ಬನ್ನಿ, ಆ ಮಹಾವೀರನನ್ನು ಸ್ಮರಿಸುವ ಮೂಲಕ ತಾಯಿ ಭಾರತಿಗೊಂದು ಗೌರವದ ಪುಷ್ಪ ಸಮರ್ಪಣೆ ಮಾಡೋಣ.